ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಸೋಮವಾರ ಟಾಟಾ ಮೋಟಾರ್ ಷೇರು ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ 5% ದಿಢೀರ ಕುಸಿತಕ್ಕೆ ಸಾಕ್ಷಿಯಾಗಿದೆ. ಭಾರತದ ಪ್ರಮುಖ ಆಟೋಮೊಬೈಲ್ ಉತ್ಪಾದಕ ಕಂಪನಿಯು ಇಷ್ಟು ದೊಡ್ಡ ಮಟ್ಟಿಗೆ ಇಳಿಕೆಯಾಗಲು ಪ್ರಮುಖ ಕಾರಣ ಏನು ಅನ್ನೋದು ಹಲವರಲ್ಲಿ ಕುತೂಹಲವನ್ನು ಕೆರಳಿಸಿದೆ. ದೇಶದ ಪ್ರಮುಖ ಪ್ರಯಾಣಿಕ ಕಾರುಗಳು ಮತ್ತು ವಾಣಿಜ್ಯ ವಾಹನಗಳ ಉತ್ಪಾದಕ ಟಾಟಾ ಮೋಟಾರ್ಸ್ ಕಂಪನಿಯ ಷೇರು ಸೋಮವಾರ 5% ಕುಸಿತಕ್ಕೆ ಸಾಕ್ಷಿಯಾಗಿದೆ. ಜೂನ್ 16ರಂದು ಟಾಟಾ ಮೋಟಾರ್ಸ್ನ ಷೇರುಗಳ ಕುಸಿತಕ್ಕೆ ಪ್ರಮುಖ ಕಾರಣ ಯುಕೆ ಮೂಲಕ ಐಷಾರಾಮಿ ಕಾರು ತಯಾರಿಕಾ ಅಂಗಸಂಸ್ಥೆ ಜಾಗ್ವಾರ್ ಲ್ಯಾಂಡ್ ರೋವರ್ ದುರ್ಬಲ ಮುಕ್ತ ನಗದು ಹರಿವಿನ ನಿರೀಕ್ಷೆಯನ್ನ ಹೊಂದಿದ್ದು ಹಲವಾರು ಮೈಕ್ರೋ ಅಪಾಯಗಳನ್ನು ಬಿಂಬಿಸಿದ ಬಳಿಕ ಟಾಟಾ ಮೋಟಾರ್ಸ್ ಕುಸಿತವು 673ಕ್ಕೆ ತಲುಪಿದೆ. JLR ಹೇಳಿಕೆ ಪ್ರಕಾರ 2026ರ ಹಣಕಾಸು ವರ್ಷದಲ್ಲಿ ಎಬಿಟ್ ಮಾರ್ಜಿನ್ 5ರಿಂದ 7% ಕಾಯ್ದುಕೊಳ್ಳುವ ಗುರಿಯನ್ನು ಹೊಂದಿದ್ರೂ ಕೂಡ ಹಣದ ಹರಿವಿನ ಪ್ರಮಾಣವು ಶೂನ್ಯಕ್ಕೆ ಹತ್ತಿರವಾಗಬಹುದು ಅಂತ ವರದಿ ಮಾಡಿದೆ. ಇದು ವಾರ್ಷಿಕ ಪ್ರಯೋಜನಗಳಲ್ಲಿ 1.4 ಬಿಲಿಯನ್ ಪೌಂಡ್ ಅನ್ನು ಹಂತವಾಗಿ ತಲುಪಿಸುವ ನಿರೀಕ್ಷೆ ಇದೆ. ಕಳೆದ ಹಣಕಾಸು ವರ್ಷದಲ್ಲಿ ಎಬಿಟ್ ಮಾರ್ಜಿನ್ 8.5ರಷ್ಟಿತ್ತು. ಟಾಟಾ ಮೋಟಾರ್ಸ್ ಯುಕೆ ಘಟಕವು ಕಳೆದ ಹಣಕಾಸು ವರ್ಷದಲ್ಲಿ 1.5 ಬಿಲಿಯನ್ ಪೌಂಡ್ ಹಣದ ಹರಿವು ವರದಿಯನ್ನ ಮಾಡಿತ್ತು. ಅದ್ಯಾಗೋ ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಈ ಸಂಖ್ಯೆಗಳು ಶೂನ್ಯಕ್ಕೆ ಹತ್ತಿರವಾಗಿವೆ ಅಂತ ಹೇಳಿದೆ. ಇನ್ನು JLR ನ ಮ್ಯಾನೇಜ್ಮೆಂಟ್ 2027 ಮತ್ತು 2028ರ ಹಣಕಾಸು ವರ್ಷದಲ್ಲಿ ಹಣದ ಹರಿವು ಉತ್ತಮಗೊಳ್ಳಬಹುದು ಅಂತ ನಿರೀಕ್ಷಿಸಿದೆ. ಭವಿಷ್ಯದಲ್ಲಿ ಎಬಿಟ್ ಮಾರ್ಜಿನ್ 10 ತಲುಪಬಹುದು ಅಂತ ಅಂದಾಜಿಸಿದ್ದು ಈ ಕುರಿತಾಗಿ ಯಾವುದೇ ಟೈಮ್ ಲೈನ್ ಹಂಚಿಕೆಯನ್ನ ಮಾಡಿಲ್ಲ. ಹಾಗಾಗಿ 2025ರ ಹಣಕಾಸು ವರ್ಷದಲ್ಲಿ ಟಾಟಾ ಮೋಟಾರ್ಸ್ ಆದಾಯದಲ್ಲಿ JLR 71ರಷ್ಟು ಕೊಡುಗೆ ನೀಡಿದ್ದು ಒಟ್ಟಾರೆ ಲಾಭದಲ್ಲಿ 80ರಷ್ಟು ಪಾಲನ್ನು ಹೊಂದಿದೆ. ಒಂದು ಯೂನಿಟ್ನಲ್ಲಿ ಸರಾಸರಿ ಆದಾಯವು 70,000 ಪೌಂಡ್ನಷ್ಟಿದ್ದು ವರ್ಷದಿಂದ ವರ್ಷಕ್ಕೆ ಫ್ಲಾಟ್ ಆಗಿಯೇ ಉಳಿದಿದೆ. ಇನ್ನು US ಸುಂಕಗಳ ಕುರಿತು ಕಂಪನಿಯು ಟ್ರೆಂಡ್ ಆಡಳಿತದ ಜೊತೆಗೆ ನಿರಂತರ ಸಂಪರ್ಕದಲ್ಲಿದೆ ಎಂದು ಹೇಳಿದೆ. ಇನ್ನು UK-US ಟ್ರೇಡ್ ಡೀಲ್ 27.5ರಷ್ಟು ಶುಲ್ಕವನ್ನು ತಗ್ಗಿಸಬಹುದಾಗಿದ್ದು ಸ್ಲೋವಾಕಿಯಾದಲ್ಲಿ ಮಾತ್ರ ತೆರಿಗೆಯು ಹಿಂದಿನಷ್ಟೇ ಉಳಿದಿದೆ. ಇನ್ನು 2025ರ ಹಣಕಾಸು ವರ್ಷದಲ್ಲಿ ಪ್ರೀಮಿಯಂ ಕಾರುಗಳ ತಯಾರಿಕಾ JLR ಸಾಕಷ್ಟು ಹಣಕಾಸು ಸವಾಲುಗಳನ್ನು ಎದುರಿಸಿದೆ. ಮಾರುಕಟ್ಟೆಯಲ್ಲಿ JLR ಔಟ್ ಪರ್ಫಾರ್ಮೆನ್ಸ್ ನಡುವೆ ಮೇ ತಿಂಗಳಲ್ಲಿ ಪ್ರೀಮಿಯಂ ಸೆಗ್ಮೆಂಟ್ ನಲ್ಲಿ ನಂಬರ್ 1 ಆಗಿಯೇ ಉಳಿದಿದೆ. ಇನ್ನು JLR JBಗೆ ಫ್ರೀಲ್ಯಾಂಡರ್ ಲೈಸೆನ್ಸ್ ನೀಡುವ ಮೂಲಕ ಚೀನಾದಲ್ಲಿ ಬೆಳವಣಿಗೆಯನ್ನು ಅನ್ಲಾಕ್ ಮಾಡುವುದು ಸಹ ಇದರ ಗುರಿಯಾಗಿದೆ. ಮೊದಲ ಫಿನ್ಲ್ಯಾಂಡರ್ ಪ್ರಸ್ತುತ ಹಣಕಾಸು ವರ್ಷದಲ್ಲಿ ದ್ವಿತೀಯಾರ್ಧದಲ್ಲಿ ಬಿಡುಗಡೆ ಆಗಬಹುದು. ಇನ್ನು ಟಾಟಾ ಮೋಟಾರ್ಸ್ ಷೇರು ಸೋಮವಾರ ಮಧ್ಯಾಹ್ನ 1:30 3.78 ಅಥವಾ 26.70 ರೂಪಾಯಿ ಇಳಿಕೆಗೊಂಡು 685.35 ರೂಪಾಯಿಗಳಲ್ಲಿ ವಹಿವಾಟನ್ನು ನಡೆಸಿದೆ. ಇನ್ನು 711 ರೂಪಾಯಿಗೆ ತೆರೆದ ಟಾಟಾ ಮೋಟಾರ್ ಷೇರು ದಿನದ ಕನಿಷ್ಠ ಬೆಲೆ 672.95 ರೂಪಾಯಿ ಮತ್ತು ಇಂಟ್ರಾಡೇ ಗರಿಷ್ಠ 714 ರೂಪಾಯಿಗಳವರೆಗೆ ತಲುಪಿತ್ತು. ಇನ್ನು ನಿಫ್ಟಿ 50 ಸೂಚ್ಯಂಕದಲ್ಲಿ ಟಾಟಾ ಮೋಟಾರ್ಸ್ ಟಾಪ್ ಲೂಸರ್ ಆಗಿದ್ದು ನಿಫ್ಟಿ 500 ಸೂಚ್ಯಂಕದಲ್ಲಿ ಕೂಡ ಟಾಪ್ ಲೂಸರ್ ಆಗಿ ವಹಿವಾಟನ್ನು ನಡೆಸಿದೆ. ಸ್ನೇಹಿತರೆ, ಈ ರೀತಿಯ ಮತ್ತಷ್ಟು ಷೇರುಪೇಟೆಯ ಸುದ್ದಿಗಳಿಗಾಗಿ